ಹಾಯ್ ಎಲ್ರಿಗೂ ನಮಸ್ಕಾರ. ಏನು ನಿನ್ನೆ ಮತ್ತೆ ಇವತ್ತು ಕೆಪಿಎಸ್ಸಿಯ ಒಂದು ಬಿ ಗ್ರೂಪ್ನ ಒಂದು ಹುದ್ದೆಗಳು ಏನಿತ್ತು ಆ ಹುದ್ದೆಗಳಿಗೆ ಪರೀಕ್ಷೆಯನ್ನ ಕೆಪಿಎಸ್ಸಿ ಅವರು ನಿಗದಿಪಡಿಸಿದ್ರು. ಆದ್ರೆ ಮೊನ್ನೆ ತಾನೇ ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನ ಕೊಡ್ತಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿ. ನಿನ್ನೆ 2 ರಿಂದ 4 ಗಂಟೆವರೆಗೂ ಕನ್ನಡ ಪೇಪರ್ ಇತ್ತು ಅಂಡ್ ಇವತ್ತು ಬೆಳಗ್ಗೆ 10 ರಿಂದ 12ರವರೆಗೆ ಜನರಲ್ ಪೇಪರ್ ಅಂಡ್ ಮಧ್ಯಾಹ್ನ ಏನು ಆಫ್ಟರ್ನೂನ್ ಸೆಷನ್ ಇತ್ತು ಅದರಲ್ಲಿ ಕೂಡ 2 ರಿಂದ 4ರವರೆಗೆ ಆಯಾ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತಹ ನಿರ್ದಿಷ್ಟ ಪತ್ರಿಕೆಗೆ ಪರೀಕ್ಷೆ ಇತ್ತು. ಆದ್ರೆ ಕೆಪಿಎಸ್ಸಿ ಇಂದ ಮೊನ್ನೆ ಒಂದು ನೋಟಿಫಿಕೇಶನ್ ಬಂತು, ಏನು ಗ್ರೂಪ್ ಬಿ ಎಕ್ಸಾಮ್ ವಿವಿಧ ಇಲಾಖೆಗಳಲ್ಲಿ ವಿವಿಧ ವೃಂದಗಳಲ್ಲಿ ಏನು ನಡೆಸಲಾಗ್ತಾ ಇದೆ ಆ ಎಲ್ಲಾ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಅಂತ ಹೇಳಿ. ಸೊ ಕಾರಣ ಇಷ್ಟೇ, ಯಾಕೆ ಪರೀಕ್ಷೆಯನ್ನ ಮುಂದೂಡಿದ್ರು ಅಂತ ಕೂಡ ಅವರು ಕೊಟ್ಟಂತಹ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಏನು ಸರ್ಕಾರದಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಅಥವಾ ಪ್ರಕಟಣೆಯನ್ನ ಏನು ಅಂದ್ರೆ 1 ವರ್ಷದ ಅವಧಿಯವರೆಗೆ ಏನೆಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ, ನೇಮಕಾತಿಗೆ ಸಂಬಂಧಿಸಿದಂತಹ ಯಾವೆಲ್ಲ ಅಧಿಸೂಚನೆಯನ್ನ ಹೊರಡಿಸ್ತಾರೆ ಅದರಲ್ಲಿ 3 ವರ್ಷ ಪ್ರತಿಯೊಂದು ಕ್ಯಾಟಗರಿಯವರಿಗೂ ಎಲ್ಲ ಒಂದು ವರ್ಗದವರಿಗೂ ಕೂಡ 3 ವರ್ಷ ಏನ್ ಮಾಡ್ಬೇಕು, ಏಜ್ ರಿಲ್ಯಾಕ್ಸೇಷನ್ ಅನ್ನ ಅಂದ್ರೆ ವಯೋಮಿತಿ ಸಡಿಲಿಕೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ಅಧಿಸೂಚನೆ ಬಂದಿದೆ. ಹೌದು ಸರಿ, ಅದು ಒಳ್ಳೇದೇನೆ. ಆದ್ರೆ ಈ ಸರ್ಕಾರದವ್ರಿಗೆ ಮತ್ತೆ ಕೆಪಿಎಸ್ಸಿ ಅವ್ರಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ಅನ್ನೋದು ಇಲ್ಲಿ ಪ್ರಶ್ನೆ. ಯಾಕೆ ಅಂದ್ರೆ ಎಕ್ಸಾಮ್ ನಾಳೆ ನಾಡಿದ್ದು ಇದೆ ಅನ್ನುವಾಗ ಇವತ್ತು ಅವರು ಪೋಸ್ಟ್ಪೋನ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಕ್ಕಂತಹವರು ಅಭ್ಯರ್ಥಿಗಳು ಏನಿರ್ತಾರೆ ಅವರು ಅತ್ಯಂತ ಶ್ರಮ ಪಟ್ಟು ಈ ಪರೀಕ್ಷೆಗೆ ಪ್ರಿಪೇರ್ ಆಗಿರ್ತಾರೆ. ನಾವಾಗ್ಲೇ ಹೇಳಿದಾಗೆ ಕೆಎಸ್ ಸಮಾನವಾದಂತಹ ಹುದ್ದೆ ಇದು ಗ್ರೂಪ್ ಬಿ ಅಂತ ಹೇಳಿ, ಆದ್ರೆ ಕೆಎಸ್ ಜೊತೆನಲ್ಲಿ ಕಾಲ್ ಮಾಡ್ಲಿಲ್ಲ ಯಾಕೆಂದ್ರೆ ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳು ಬರೋದ್ರಿಂದ. ಸೊ ಅದನ್ನ ಸಪರೇಟ್ ಆಗಿ ಗ್ರೂಪ್ ಬಿ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ರು ಇವರು. ಇದು ಕೂಡ ಕೆಎಸ್ಗೆ ತತ್ಸಮಾನವಾದಂತಹ ಹುದ್ದೆ ಆಗಿರೋದ್ರಿಂದ ಹಲವಾರು ಅಭ್ಯರ್ಥಿಗಳು ಇದಕ್ಕೆ ಅತಿ ಹೆಚ್ಚಿನದಾಗಿ ತಮ್ಮ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೆಎಸ್ ಅನ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದಾಗ ಇದೇ ಕೆಪಿಎಸ್ಸಿ ಮತ್ತೆ ಸರ್ಕಾರದವರು ಏನೆಲ್ಲ ರಂಪಾಟಗಳನ್ನ ಮಾಡಿದ್ರು, ಅಭ್ಯರ್ಥಿಗಳ ಮೇಲೆ ಪೊಲೀಸರಿಂದ ದೌರ್ಜನ್ಯವನ್ನ ಮಾಡಿಸಿದ್ರು. ಏನ್ ಹೇಳಿದ್ರು ಅಂತಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಗುಂಪು, ಒಂದು ಸಣ್ಣ ಗುಂಪು ಮಾಡ್ತಾ ಇರ್ತಕ್ಕಂತಹ ಒಂದು ಲಾಬಿ ಇದು ಪೋಸ್ಟ್ಪೋನ್ ವಿಚಾರಕ್ಕೆ. ಇದಕ್ಕೆಲ್ಲ ನಾವು ಪೋಸ್ಟ್ಪೋನ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ನಾವು ಎಕ್ಸಾಮ್ ಸೆಂಟರ್ಗಳನ್ನ ಆಲ್ರೆಡಿ ಬುಕ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಬೇಕಾದ ಎಲ್ಲಾ ಪ್ರಕ್ರಿಯೆಗಳು ನಮ್ಮಲ್ಲಿ ಆಗೋಗಿದೆ, ಕ್ವೆಶ್ಚನ್ ಪೇಪರ್ ಪ್ರಿಂಟ್ ಆಗಿದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೆಎಸ್ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲ್ಲ ಅಂತ ಹೇಳಿ ಹಠಕ್ಕೆ ಬಿದ್ದು ಪರೀಕ್ಷೆಯನ್ನ ನಡೆಸಿದ್ರು. ಪರೀಕ್ಷೆ ಆದ್ಮೇಲೆ ಏನೇನೆಲ್ಲ ಆಯ್ತು ನಮಗ್ ಗೊತ್ತು. ಅವ್ರು ಮಾಡಿರ್ತಕ್ಕಂತಹ ಕ್ವಶನ್ ಪೇಪರ್ ಮೇಧಾವಿಗಳನ್ನೇ ಏನು ಯಾವ್ದೋ ಲೋಕದಿಂದಾನೇ ಇಳಿಸ್ಬಿಟ್ಟಿದ್ರು, ಭೂಲೋಕಕ್ಕೆ ಇಳಿಸಿ ಅವ್ರ ಹತ್ರ ಇಂದಾನೆ ಕ್ವಶನ್ ಪೇಪರ್ ಮಾಡಿಸಿದ್ರು. ಮತ್ತ ಅದಕ್ಕೊಂದು ಜಸ್ಟಿಫಿಕೇಶನ್ ಅನ್ನ ಕೊಟ್ಕೊಂಡಿದ್ರು, ಏನೋ ಭಾಷಾಂತರಕಾರರು ಅನುವಾದಕಾರರು ನಮ್ಮಲ್ಲಿ ಇರ್ತಕ್ಕಂತಹ ಮಹಾ ಮೇಧಾವಿಗಳು ಮಾಡಿರೋದು ಇದು, ಯಾವುದೇ ಗೂಗಲ್ ಫಾರ್ಮ್ ಅಲ್ಲ ಅಂತ. ಅದ್ ಒಂದ್ ಕಡೆ. ಇನ್ನೊಂದು, ಇಲ್ಲಿ ಈಗ ಇವರು ಎಕ್ಸಾಮ್ ಸೆಂಟರ್ಗಳನ್ನ ಅಲಾಟ್ ಮಾಡಿರ್ಲಿಲ್ವಾ? ಆಮೇಲೆ ಗ್ರೂಪ್ ಬಿ ಆಲ್ ಟಿಕೆಟ್ ಅನ್ನ ತಗೋಬೇಕಾದ್ರೇನೆ ಎಷ್ಟೊಂದೆಲ್ಲ ಏನು ಅದರಲ್ಲಿ ಹಲವಾರು ಅಡೆತಡೆಗಳನ್ನ ನಾವು ನೋಡಿದ್ವಿ. ಏಕೆಂದ್ರೆ ಒಂದು ಫಸ್ಟ್ ಪೇಪರ್ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಇದ್ರೆ, ಒಂದು ಊರಿನಲ್ಲಿ ಇದ್ರೆ, ಮಧ್ಯಾಹ್ನ ಇರ್ತಕ್ಕಂತಹ ಪರೀಕ್ಷೆಯ ಪರೀಕ್ಷಾ ಕೇಂದ್ರ ಇನ್ಯಾವುದೋ ಊರಲ್ಲಿ ಬಂದಿತ್ತು ಹಾಲ್ ಟಿಕೆಟ್ ತಗೋಬೇಕಾದ್ರೆ. ಇದೇ ಗ್ರೂಪ್ ಬಿ ಎಕ್ಸಾಮ್ದು ಆಯ್ತಾ. ಆ ಎಡವಟ್ಟನ್ನ ಸರಿಪಡಿಸ್ಲಿಕ್ಕೆ 2 ದಿನ ಟೈಮ್ ತಗೊಂಡ್ರು. 2 ದಿನ ಯಾವುದೇ ಹಾಲ್ ಟಿಕೆಟ್ ಗಳನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಾಂತ್ರಿಕ ಕಾರಣಗಳಿಂದ ಅದನ್ನ ಸರಿಪಡಿಸ್ತೀವಿ. ಆ ನಂತರದಲ್ಲಿ ನೀವು ನಿಮ್ಮ ಪರೀಕ್ಷೆಯ ಒಂದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಾಯ್ತು. ಅದಾದ್ಮೇಲೆ ಹಾಲ್ ಟಿಕೆಟ್ ಬಂತು. ಸೊ ನಿನ್ನೆ ಮತ್ತೆ ಇವತ್ತು ಪರೀಕ್ಷೆ ನಡಿಬೇಕಾಗಿತ್ತು, ಆದ್ರೆ ಮೊನ್ನೆ ಇವರು ಇದನ್ನ ಮುಂದೂಡಿದೀವಿ ಅಂತ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ರು. ಈಗ ಇವ್ರಿಗೆ ಏನು ಲಾಸ್ ಆಗ್ತಾ ಇಲ್ವಾ? ಸರ್ಕಾರ ತಗೊಳ್ತಾ ಇರತಕ್ಕಂತಹ ತೀರ್ಮಾನಗಳಿಗೆ ಅವರು ಯಾವ ರೀತಿ ತೀರ್ಮಾನ ತಗೋಬೇಕು? ಹಾಗಾದ್ರೆ ನೋಟಿಫಿಕೇಶನ್ ಕೊಡುವಾಗ ಏನ್ ಮಾಡ್ತಾ ಇದ್ರು ಸರ್ಕಾರದವರು? ಆಗ ಗೊತ್ತಿರ್ಲಿಲ್ವಾ? ಯಾವುದೇ ನೋಟಿಫಿಕೇಶನ್ ಆಗಿಲ್ಲ 2-3 ವರ್ಷದಿಂದ, ಕೋವಿಡ್ ಆ ರೀಸನ್ ಈ ರೀಸನ್ ಎಲ್ಲಾ ರೀಸನ್ ಇಂದ ಅಂತ ಗೊತ್ತಿರ್ಲಿಲ್ವಾ? ಆಗ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿರ್ಲಿಲ್ವಾ? ಯಾಕೆ ಕೊಡ್ಲಿಲ್ಲ?
KS ಅಲ್ಲಿ ಕೊಟ್ರು, ಅವ್ರಿಗೆ ಓದಕ್ ಟೈಮ್ ಕೊಡದೆ ಹಠಕ್ ಬಿದ್ದು ಎಕ್ಸಾಮ್ ಮಾಡಿದ್ರು. ಅದ್ ರೀ ಎಕ್ಸಾಮ್ ಆಯ್ತು. ಈಗ ರೀ ಎಕ್ಸಾಮಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ ಇಲ್ಲಿ KS ಅಭ್ಯರ್ಥಿಗಳಿಗೂ ಕೂಡ. ಇನ್ನು ಈಗ B ಗ್ರೂಪ್ ಈ ರೀತಿಯಾಗಿ ಪರೀಕ್ಷೆಯನ್ನೇ ಮಾಡಲಿಲ್ಲ. ಹಾಗಾದ್ರೆ ನಮ್ ಮುಂದೆ ಕಾಡೋ ಪ್ರಶ್ನೆ, ಈಗ ಮುಂಬರೋ ದಿನಗಳಲ್ಲಿ ಅವರು ಒಂದು ಪರೀಕ್ಷೆಯನ್ನ ನಡೆಸಿದ್ರೆ ಇದೇ ಕ್ವಶನ್ ಪೇಪರ್ ಕೊಡ್ತಾರಾ ಅಥವಾ ಬೇರೆ ಕ್ವಶನ್ ಪೇಪರ್ ಮಾಡ್ತಾರ? ಒಂದ್ ವೇಳೆ ಇದೇ ಕ್ವಶನ್ ಪೇಪರ್ ಕೊಟ್ರೆ ಆ ಕ್ವಶನ್ ಪೇಪರಿನ ಒಂದು ಏನು ಆ ಒಂದು ಪ್ರಾಮಾಣಿಕತೆ ಅಥವಾ ನೈಜತೆಯನ್ನ ಇವ್ರು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಂತಾರೆ ಅಲ್ಲಿವರೆಗೂ. ಈಗ ಆಲ್ರೆಡಿ ನಿನ್ನೆ ಇವತ್ತು ಎಕ್ಸಾಮ್ ಇತ್ತು, ಮೊನ್ನೆ ಪೋಸ್ಟ್ಪೋನ್ ಅಂತ ಹೇಳಿದ್ದಾರೆ. ಸೊ ಎಕ್ಸಾಮ್ ಸೆಂಟರ್ಗಳು ಏನು ಬುಕ್ ಆಗಿತ್ತು ಅಲ್ಲಿಗೆ ಕ್ವಶನ್ ಪೇಪರ್ ಕಳಿಸೋ ಎಲ್ಲಾ ಪ್ರಕ್ರಿಯೆಗಳು ಮುಗ್ದಿರುತ್ತೆ. ಈಗ ಅಲ್ಲಿಂದ ರಿಟರ್ನ್ ಬಂದಂತಹ ಕ್ವಶನ್ ಪೇಪರ್ಗಳನ್ನ ಮತ್ತೆ ನೆಕ್ಸ್ಟ್ ಎಕ್ಸಾಮಿಗೆ ಕೊಟ್ರೆ ಅದರ ಪಾರದರ್ಶಕತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಒಂದ್ ಕಡೆ. ಇನ್ನೊಂದು, ಈಗ ಹೊಸ ಕ್ವಶನ್ ಪೇಪರ್ ಮಾಡ್ತಾರೆ ಅಂತ ಇಟ್ಕೊಂಡ್ರೆ ಈಗ ಅವ್ರಿಗೆ ಲಾಸ್ ಆಗೋದಿಲ್ವಾ KPSC ಅವ್ರಿಗೆ, ಸರ್ಕಾರದವ್ರಿಗೆ? ಸರಿ, ಅಭ್ಯರ್ಥಿಗಳು ಏನ್ ಮಾಡ್ಬೇಕು? ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ಕೆಲವರು ಹೋಗಿದ್ರು, ಕೆಲವರು ಹೋಗಿಲ್ಲ, ಕೆಲವ್ರಿಗೆ ವಿಷಯನೇ ಗೊತ್ತಿಲ್ಲದೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ವಾಪಸ್ ಬಂದವರು ಇದ್ದಾರೆ. ಅವರೆಲ್ಲ ಏನ್ ಮಾಡ್ಬೇಕು? ಇವರು ಇಂತಹ ಗ್ರೂಪ್ B, ಗ್ರೂಪ್ A ಅಂತಹ ಒಂದು ವರ್ಗಗಳಿಗೆ ಅಧಿಕಾರಿಗಳನ್ನ ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಈ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ತಾ ಇರ್ತಕ್ಕಂತಹದ್ದು ಇವರ ಯೋಗ್ಯತೆಗೆ ಹಿಡಿದ ಕನ್ನಡಿಯಾಗಿದೆ. ಇದು ಇಬ್ರಿಗೂ, ಸರ್ಕಾರ ಮತ್ತೆ KPSC, ಸರ್ಕಾರ ಹೊರಡಿಸ್ತಕ್ಕಂತಹ ಅಧಿಸೂಚನೆಗಳು ಏನಿದಾವೆ ಅವರು ಯಾವುದೇ ಪೂರ್ವ ಒಂದು ಯೋಚನೆಯನ್ನ ಮಾಡದೆ ಮನ್ಸೋ ಇಚ್ಛೆ ಕೊಡ್ತಾ ಇದ್ದಾರೆ ಅಧಿಸೂಚನೆಗಳನ್ನ. PSI ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿದ್ರು, ಒಂದೇ ದಿನ 2 ಡೇಟ್ ಹೇಳಿದ್ರು PSI ಎಕ್ಸಾಮ್ದು. ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ ಯಾವ ಡೇಟ್ ಅಲ್ಲಿ ಎಕ್ಸಾಮ್ ಮಾಡಬೇಕು ಅಂತ. ಬೇರೆ ಬೇರೆ ಯಾವ ಎಕ್ಸಾಮ್ ಇದೆ ಅನ್ನೋ ಮಾಹಿತಿ ಇಲ್ದೇನೆ ಇವರು ಎಕ್ಸಾಮ್ ಡೇಟ್ ಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಗ್ರೂಪ್ ಬಿದು ನಾಳೆ ನಾಡಿದ್ದು ಎಕ್ಸಾಮ್ ಇದೆ ಅನ್ನುವಾಗ ಇವ್ರು ಇವತ್ತು ಪೋಸ್ಟ್ಪೋನ್ ಅಂದ್ಬಿಡೋದು. ಅಭ್ಯರ್ಥಿಗಳು ಏನ್ ಮಾಡ್ಬೇಕು? ಓದ್ತಾ ಕೂರ್ಬೇಕಾ, ಅವ್ರ ಪ್ರಿಪರೇಷನ್ ಮಾಡ್ಕೋಬೇಕಾ, ಇಲ್ಲ ಈ KPSC ಇಂದ ಏನ್ ನೋಟಿಫಿಕೇಶನ್ ಬರುತ್ತೆ ಇವತ್ತು ಪೋಸ್ಟ್ಪೋನ್ ಮಾಡ್ತಾರಾ ಇಲ್ಲ ನಾಳೆ ಡೆಫಿನೆಟ್ ಆಗಿ ಇವ್ರು ಎಕ್ಸಾಮ್ ಮಾಡ್ತಾರಾ ಅಂತ ಆ ಹಿಂದಿನ ದಿನ ಪೂರ್ತಿ ಇವ್ರ ವೆಬ್ಸೈಟ್ ನೋಡ್ಕೊಂಡು ಕೂತಿರ್ಬೇಕಾ ಅಭ್ಯರ್ಥಿಗಳು? ಏನ್ ಕಾರಣ ಇದಕ್ಕೆಲ್ಲ? ಇದನ್ನೆಲ್ಲ ತೋರ್ಸ್ಲಿಕ್ಕೆ ನಮ್ಮ ಮೀಡಿಯಾದವರು ದೊಡ್ಡದೊಂದು ನಮಸ್ಕಾರ ಮಾಡ್ಬೇಕು ಈ ಮೀಡಿಯಾದವ್ರಿಗೆ. ನಾ ಕೇಸ್ ವಿಚಾರದಲ್ಲೂ ಕೂಡ ಹೇಳಿದ್ದೆ, ದರ್ಶನ್ ಏನೋ ಜೈಲಿಂದ ಬರುವಾಗ ಏನೋ ಅವನು ಬೆರಳು ತೋರಿಸ್ತಾ, ಕೈ ತೋರಿಸ್ತಾ, ಕಾಲ್ ತೋರಿಸ್ತಾ ಎಲ್ಲ ಆಯ್ತು. ಅದು ಇವ್ರಿಗೆ ದೊಡ್ಡ ವಿಚಾರ, ಅದೊಂದು ದೊಡ್ಡ ಸಮಸ್ಯೆ. ಅದನ್ನ ಹಾಕೊಂಡು 3 ದಿನದಿಂದ ತೋರಿಸ್ತಿದ್ದಾರೆ. ಇದು ಅವ್ರಿಗೆ ವಿಷಯ ಅಲ್ಲ ತೋರಿಸ್ಲಿಕ್ಕೆ, ಮಾಧ್ಯಮಗಳಿಗೆ ವಿಷಯ ಅಲ್ಲ. ಯಾವುದೇ ಒಂದು ಮಾಧ್ಯಮ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ, ಮಾತಾಡಿಲ್ಲ. ಪರೀಕ್ಷೆ ಪೋಸ್ಟ್ಪೋನ್ ಆಗಿದೆ, ಅಭ್ಯರ್ಥಿಗಳು ಹೇಗ್ ತಿಳ್ಕೋಬೇಕು? ಅವ್ರು ಓದ್ತಾ ಕೂತಿರ್ತಾರೆ. ಅದು ಮಾಧ್ಯಮಕ್ಕೆ ಬೇಕಾಗಿಲ್ಲ, ಅದಕ್ಕೂ ಮಾಧ್ಯಮಕ್ಕೂ ಸಂಬಂಧನೇ ಇಲ್ಲ. ಯಾವ್ದೋ ಒಂದು ಗ್ರೂಪ್ B ಎಕ್ಸಾಮ್ ನಡೀತಾ ಇತ್ತು, ಪೋಸ್ಟ್ಪೋನ್ ಮಾಡಿದ್ರು, ಅದು ಅವ್ರ ಹಣೆ ಬರಹ. ಹೋಗ್ ಸಾಯ್ರಿ ನೀವು ಎಕ್ಸಾಮ್ ಬರೀತೀರಾ, ಬಿಡ್ತೀರಾ, ಓದಿದ್ರಾ, ಬಿಟ್ಟಿದ್ರಾ, ನಮ್ಗೇನು ಬೇಡ. ನಮಗ್ ದರ್ಶನ್ ಏನ್ ಮಾಡ್ದ ಅಲ್ಲಿ ಅದಷ್ಟೇ ಬೇಕಾಗಿರೋದು ಅನ್ನೋ ರೀತಿನಲ್ಲಿ ಈ ಮಾಧ್ಯಮಗಳು ವರ್ತಿಸ್ತಾ ಇದ್ದಾರೆ. ಇನ್ನು ಈ ಸರ್ಕಾರನ ಆಯ್ಕೆ ಮಾಡಿರೋ ನಾವು ಅಟ್ಲೀಸ್ಟ್ ಈಗಾದ್ರೂ ಯೋಚನೆ ಮಾಡಬೇಕು, ಎಂತಹವರನ್ನ ನಾವು ಆಯ್ಕೆಯನ್ನ ಮಾಡಿದೀವಿ, ಎಂತವರಿಂದ ನಾವು ಆಡಳಿತಕ್ಕೆ ಒಳಪಟ್ಟಿದೀವಿ ಅಂತ. ಏನೋ ಹಣ ಕೊಟ್ರು, ಇನ್ನೇನೋ ಆಯ್ತು, ಅವ್ರು ನಮ್ ಜಾತಿಗೆ ಸೇರಿದವರು, ನಮ್ ಜನಾಂಗಕ್ಕೆ ಸೇರಿದವರು, ನಮ್ ಧರ್ಮಕ್ಕೆ ಸೇರಿದವರು, ಕಳ್ಸಿದ್ವಿ, ಎಲ್ಲ ಆಯ್ತು, ಎಲ್ಲ ಮಾಡಿದ್ರು. ಅವ್ರು ಮಾಡ್ತಿರ್ತಕ್ಕಂತಹ ಕಾರ್ಯಗಳು ಈ ರೀತಿಯಾಗಿ ಇದೆ. ಇನ್ನು KPSC ಅಂತಹ ಒಂದು ಅತ್ಯುನ್ನತ ಸಂಸ್ಥೆ ಪರೀಕ್ಷಾರ್ಥಿಗಳ ಒಂದು ಹಿತದೃಷ್ಟಿಯನ್ನ ಕನಿಷ್ಠವಾಗಿ ಕೂಡ ಗಣನೆಗೆ ತೆಗೆದುಕೊಳ್ಳದೇನೆ ಮನಸ್ಸೋ ಇಚ್ಛೆಯಾಗಿ ಅವರು ಅವರ ಒಂದು ಆಡಳಿತವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಇವರ ಆಯ್ಕೆ ಪ್ರಕ್ರಿಯೆಗಳು, ಇನ್ನು ಪರೀಕ್ಷಾ ಪ್ರಕ್ರಿಯೆಯಲ್ಲೇ ಈ ರೀತಿಯಾದಂತಹದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಗೊತ್ತಿಲ್ಲ. ಇನ್ನು ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, PDO ಮತ್ತೆ VAO ಎಕ್ಸಾಮ್ಸ್ ಗಳದ್ದು ಕೂಡ ಡೇಟ್ ಅನೌನ್ಸ್ ಮಾಡಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಸೊ ಈಗ ಸದ್ಯಕ್ಕೆ ಯಾವ ಎಕ್ಸಾಮ್ಗಳ ಬಗ್ಗೆನೂ ಯಾರಿಗೂ ಕ್ಲಾರಿಟಿ ಇಲ್ಲ. ಯಾಕಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಹೌದು, ಕೊಟ್ಟಿದ್ ಒಳ್ಳೇದು, ಸರಿ. ಯಾವಾಗ ಕೊಡ್ಬೇಕಾಗಿತ್ತು ಇವ್ರದ್ನ? ಈಗ ಅಪ್ಲಿಕೇಶನ್ ಹಾಕಿ ಆಗಿದೆ, ಅಪ್ಲಿಕೇಶನ್ ಹಾಕಿ ಇಷ್ಟು ದಿನ ಆಗಿದೆ,
ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ, ಅಭ್ಯರ್ಥಿಗಳು ಕಷ್ಟಪಟ್ಟು ಹಗಲು ರಾತ್ರಿ ಓದ್ತಾ ಇದ್ದಾರೆ, ಕೋಚಿಂಗ್ ಗಳಿಗೆ ಹೋಗಿದ್ದಾರೆ, ಕೆಲಸ ಬಿಟ್ಟು ಓದ್ತಾ ಇದ್ದಾರೆ. ಈ ಸಂದರ್ಭಗಳಲ್ಲಿ ಇವರು ಹೊಸ ಹೊಸ ಅಧಿಸೂಚನೆಗಳನ್ನ ಕೊಡ್ತಾ ಏಜ್ ರಿಲ್ಯಾಕ್ಸೇಷನ್ ಅದು ಇದು ಅಂತ ಹೇಳ್ತಾ ದಿನಾಂಕ ಫಿಕ್ಸ್ ಆಗಿರ್ತಕ್ಕಂತಹ ಪರೀಕ್ಷೆಗಳನ್ನ ಮುಂದೂಡ್ತಾ ಹೋದ್ರೆ ಅಭ್ಯರ್ಥಿಗಳ ಮನಸ್ಥಿತಿ ಏನಾಗಬೇಕು? ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಇದರಲ್ಲಿ? ಈಗಲೂ ಕೂಡ ಯಾವ ಕ್ಲಾರಿಫಿಕೇಶನ್ ಇಲ್ಲ. ಗ್ರೂಪ್ ಬಿ ಏನು ನಿನ್ನೆ ಮತ್ತೆ ಇವತ್ತು ಎಕ್ಸಾಮ್ ಇತ್ತು, ಇದನ್ನ ನೆಕ್ಸ್ಟ್ ಯಾವ ಡೇಟ್ ಅನ್ನೋ ಯಾವ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ KPSC. ಅವ್ರದ್ದು ಇಷ್ಟೇ ಕೆಲಸ. ಏನೋ ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಂದು ಪ್ರಕಟಣೆ ಅವರ ವೆಬ್ಸೈಟ್ ಅಲ್ಲಿ ಹಾಕ್ತಾರೆ, ಮುಗೀತು. ಇನ್ಯಾವ ಕ್ಲಾರಿಫಿಕೇಶನ್ ಅನ್ನು ಅವ್ರು ಕೊಡೋದಿಲ್ಲ. ಇನ್ ಮತ್ತೆ ಅವ್ರು ಇನ್ಯಾವುದೋ ಒಂದು ಅವ್ರಿಗೆ ಮನಸ್ಸಿಗೆ ಬಂದಾಗ ಯಾವಾಗ ಹೇಳ್ತಾರೆ ಅದನ್ನ ನಾವು ಮತ್ತೆ ಕಾಯ್ತಾ ಕೂತಿರ್ಬೇಕು. ಇದು ನಮ್ಮ KPSC ಯಲ್ಲಿ ಆಗ್ತಿರ್ತಕ್ಕಂತಹ ಅವ್ಯವಸ್ಥೆ. ಲಾಸ್ಟ್ ಟೈಮ್ PSI ಒಂದು ದೊಡ್ಡ ಹಗರಣ ಆಗಿ ಅದನ್ನ ಕಂಪ್ಲೀಟ್ ಆಗಿ ಅದ್ರದ್ದು ಒಂದಷ್ಟು ಕತೆಗಳು ಆಯ್ತು. ಈ ಸಲ ಒಂದಷ್ಟು ಎಲ್ಲ ಬೇರೆ ಬೇರೆ ಪರೀಕ್ಷೆಗಳು ಬೇರೆ ಬೇರೆ ಹುದ್ದೆಗಳಿಗೆ ಕಾಲ್ಫಾರ್ ಆಗಿತ್ತು. ಈಗ ಇಂತಹ ಪರಿಸ್ಥಿತಿ. ಒಟ್ಟಿನಲ್ಲಿ ಈ ಸರ್ಕಾರ ಮತ್ತೆ KPSC ಅವ್ರಿಗೆ, ಈ ಮಾಧ್ಯಮದವರು ಕೂಡ ಅಷ್ಟೇ, ಈ ಮಾಧ್ಯಮದವ್ರಿಗೆ ನಿಜವಾಗಿಯೂ ಏನ್ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸೋದ್ರ ಬಗ್ಗೆ ಯಾವ ಗಮನನೂ ಇಲ್ಲ. ಇವ್ರಿಗೆಲ್ಲ ಇವರ ಸ್ವಹಿತಾಸಕ್ತಿನೇ ಮುಖ್ಯ ಆಗಿದೆ. ಇವ್ರಿಗೆ ನಿಜವಾದ ಸಮಸ್ಯೆಗಳು ಸಮಸ್ಯೆ ಅಂತ ಅನ್ನಿಸ್ತಾನೆ ಇಲ್ಲ. ಯಶ್ ರಾಧಿಕಾ ಪೂಜೆ ಮಾಡಿದ್ರು, ಆ ಪೂಜೆನಲ್ಲಿ ಅವನ ಮಗ ಯಥರ್ವ ಗಂಟೆ ಅಳ್ಳಾಡಿಸ್ತ. ಇದೊಂದು ದೊಡ್ಡ ನ್ಯೂಸ್, TV9 ಅಲ್ಲಿ ಬ್ರೇಕಿಂಗ್ ನ್ಯೂಸ್. ಮೊನ್ನೆ ನೋಡ್ತಾ ಇದ್ದೆ, ನನ್ನ ಸ್ಟೂಡೆಂಟ್ ಯಾರೋ ಒಂದು ಸ್ಟೇಟಸ್ ಅಲ್ಲಿ ಹಾಕಿದ್ದ. ಇನ್ನು ದರ್ಶನ್ದು ಅದೊಂದು ದೊಡ್ಡ ಇಶ್ಯೂ, ಅದೊಂದು ದೊಡ್ಡ ಸಾಮಾಜಿಕ ಸಮಸ್ಯೆ. ಇಲ್ಲಿ ನಿರುದ್ಯೋಗ ತಾಂಡವ ಆಡ್ತಾ ಇದೆ. ಜಾರ್ಖಂಡ್ ನಲ್ಲಿ ಎಂತಹ ಪರಿಸ್ಥಿತಿ ಆಯ್ತು ನಿರುದ್ಯೋಗದ್ದು ಅಂತ ಹೇಳಿ ನೋಡಿದೀವಿ ನಾವು. ನಮ್ ಕರ್ನಾಟಕ ಏನ್ ಅದಕ್ಕೆ ಹೊರತಾಗಿಲ್ಲ. ಇಲ್ಲೇನ್ ಸಾವಿರಾರು ಉದ್ಯೋಗಗಳನ್ನ ಸೃಷ್ಟಿಸ್ತಾ ಇಲ್ಲ ಇವರು. ಅಂಥದ್ರಲ್ಲಿ ಉದ್ಯೋಗಾರ್ಥಿಗಳು, ಅಭ್ಯರ್ಥಿಗಳು ಏನು ಇದ್ದಾರೆ, ಅವ್ರು ಏನು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅದಕ್ಕೂ ಕೂಡ ತಣ್ಣೀರೆರ್ಚುವಂತಹ ಪ್ರಯತ್ನ, ನಿರಾಸೆಯನ್ನ ಉಂಟು ಮಾಡೋದು. ಸಾಕಪ್ಪ ಇವ್ರ ಸಾವಾಸ ಅನ್ನೋ ಮನೋಭಾವನೆಯನ್ನ ಅಭ್ಯರ್ಥಿಗಳಲ್ಲಿ ತುಂಬ್ತಾ ಇದ್ದಾರೆ. ಈಗಾಗಲೇ ನಮ್ಮ ಅಭ್ಯರ್ಥಿಗಳಲ್ಲಿ ಇದೆ ಒಂದು ಮೆಂಟಾಲಿಟಿ ಇದೆ. ಅಯ್ಯೋ KPSC ಅಲ್ಲಿ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ದುಡ್ಡಿರ್ಬೇಕು, ಇಲ್ಲಾಂದ್ರೆ ನಮ್ಗೇನು ಓದಿದ್ರೆ ಎಲ್ಲ ಆಗಲ್ಲ ಅನ್ನೋದು ಆಲ್ರೆಡಿ ಇದೆ ಮೈಂಡ್ ಅಲ್ಲಿ. ಆದ್ರೂ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಆಸೆಯನ್ನ ಇಟ್ಕೊಂಡು, ಇಲ್ಲಪ್ಪ ನಾವು ಏನೋ ಕಷ್ಟಪಟ್ಟು ಮಾಡೋಣ, ಟ್ರೈ ಮಾಡಿದ್ರೆ ಆಗಬಹುದೇನೋ ನೋಡೋಣ ಅಂತ ಹೇಳಿ ಬಂದು ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ KPSC ಇಂತಹ ಮಹತ್ ಕಾರ್ಯಗಳನ್ನ ಮಾಡ್ತಾ ಇದೆ. ಇದು ಸರ್ಕಾರ ಮತ್ತು KPSC ಮಾಡ್ತಾ ಇರ್ತಕ್ಕಂತಹ ಒಂದು ಅವ್ಯವಸ್ಥೆ, ಅವರೇ ಸೃಷ್ಟಿ ಮಾಡ್ತಾ ಇರ್ತಕ್ಕಂತಹ ಒಂದು ಅವ್ಯವಸ್ಥೆ. ಇಂತಹ ಅವ್ಯವಸ್ಥೆ ಯಾವುದೇ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕಣ್ಣು ಮುಚ್ಕೊಂಡು ಕೂತಿರೋ ನಮ್ಮ ಮಾಧ್ಯಮಗಳು. ನಾಚಿಕೆ ಆಗ್ಬೇಕು ಮಾಧ್ಯಮದವ್ರಿಗೆ. ಇರೋ ಸಮಸ್ಯೆನೆಲ್ಲ ಬಿಟ್ಟು ಬೇಡದೇ ಇರೋದನ್ನ ತೋರ್ಸ್ಕೊಂಡು ಕೂತಿರ್ತೀರ. ಇದು ಏನು ವಿದ್ಯಾರ್ಥಿಗಳಿಗೆ ಪ್ರಾಣ ಸಂಕಟ, KPSCಗೆ ಚಲ್ಲಾಟ ಅನ್ನೋ ತರನೇ ಆಗಿದೆ. ಆದ್ರೂ ಯಾವುದೇ ಅಭ್ಯರ್ಥಿಗಳು ಧೃತಿಗೆಡದೆ ಏನು ಮಾಡಕ್ಕಾಗಲ್ಲ. ಇದು ನಮ್ಮ ವ್ಯವಸ್ಥೆ, ನಾವು ಬದುಕ್ತಾ ಇರೋ ವ್ಯವಸ್ಥೆ ಹೀಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಏನೇನೆಲ್ಲ ಇನ್ನು ಬದಲಾವಣೆಗಳನ್ನ ಮಾಡ್ತಾರೆ, ಹೊಸದಾಗಿ ಅಪ್ಲಿಕೇಶನ್ಸ್ ಅನ್ನ ಯಾವಾಗ ಕರೀತಾರೆ, ಮತ್ತೆ ಯಾವಾಗ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಇವೆಲ್ಲವನ್ನು ನಾವು ಕಾದು ನೋಡ್ಲೇಬೇಕಾಗಿದೆ. ಅಂತಹದ್ದೇ ಪರಿಸ್ಥಿತಿ, ಅದು ಬಿಟ್ಟು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅಭ್ಯರ್ಥಿಗಳು ಏನು ಕೆಲವರು ಕೆಲ್ಸಕ್ಕೆ ಹೋಗ್ತಿದ್ದವರು ಕೆಲಸ ಬಿಟ್ಟು ಓದ್ತಾ ಇದ್ರಿ, ಸೊ ನಿಮ್ ಕೆಲಸವನ್ನ ಮುಂದುವರಿಸಿಕೊಂಡು ಜೊತೆಗೆ ಓದುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಯಾಕೆ ಅಂತಂದ್ರೆ ಇದು ಮುಗಿದೇ ಇರೋ ಕತೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಇತರ ಕೆಲಸ ಅಥವಾ ಕಾರ್ಯಗಳನ್ನ ಅದ್ರ ಜೊತೆಗೆ ಓದೋದನ್ನು ಆ ಟೈಮ್ ಟೇಬಲ್ ಅನ್ನ ಸೆಟ್ ಮಾಡ್ಕೊಂಡು ಪ್ರಯತ್ನವನ್ನ ಮಾಡಿ ಪ್ರಿಪೇರ್ ಆಗಿ ನೋಡೋಣ. ಎಲ್ಲಾ ಪರೀಕ್ಷೆಗಳಿಗೆ ಯಾವಾಗ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಇದಕ್ಕೆಲ್ಲ ಯಾವಾಗ ಸ್ಪಷ್ಟನೆ KPSC ಕಡೆಯಿಂದ ಸಿಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್.